ಹಾಯ್ ನಮಸ್ಕಾರ ರೈತ ಬಂದವ್ರಿಗೆ. ಬೈಕ್ ಟ್ರೋಲಿ ಕೂಡ ರೆಡಿ ಆಗಿದೆ ನೋಡ್ಬೋದು. ಹೈಡ್ರೋಲಿಕ್ ಟ್ರೋಲಿ ಇದು 4 ಫೀಟ್ ಅಗಲ ಇದೆ ಹಾಗೂ 5 ಫೀಟ್ ಉದ್ದ ಇದೆ. HSM ಆಗ್ರೋ ಸುಲೇಬಾವಿ ಅಂತ ಹೇಳ್ಬಿಟ್ಟು ಕಾಣ್ತಿರೋ ಕಾಂಟ್ಯಾಕ್ಟ್ ನಂಬರ್ ಕೂಡ ನೀವು ಕಾಂಟ್ಯಾಕ್ಟ್ ಮಾಡಿ ಕೇಳ್ಕೊಬೋದು. ಯಾವ ರೀತಿಯಿಂದ ಡೀಟೇಲ್ಸ್ ಬೇಕಂದರೆ ಕೇಳ್ಕೊಬೋದು. ಕಸ್ಟಮರ್ ಕೂಡ ಬಂದಿದ್ದಾರೆ, ಆನ್ಲೈನ್ ರೀತಿಯಿಂದ ಬುಕ್ ಮಾಡಿದ್ದಾರೆ. ಕೇಳೋಣ. ದೂರದಿಂದ ಬಂದಿದೆ. ಸರ್ ನಮಸ್ಕಾರ ಸರ್. ಸರ್ ತಮ್ಮ ಹೆಸರು ಸರ್? ರಘು ಸರ್. ತಮ್ಮ ಊರು ಸರ್? ಹಾಂ ಸರ್. ಹಾಂ ಸರ್. ಚಿಕ್ಕನಾಯಕನಹಳ್ಳಿ ಗ್ರಾಮ ಸರ್. ತಾವು ಇದನ್ನು ಬೈಕ್ ಟ್ರೇಲರ್ ಮಾಡಿಸಿಲ್ಲ ಸರ್? ಎದಕ್ಕಾಗಿ ಮಾಡಿಸಿದ್ರಿ ಸರ್ ತಾವು? ತೋಟಕ್ಕೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು. ಹಾಂ, ತೋಟಕ್ಕಾಗಿ ನೀವು ಮಾಡಿಸಿದ್ದೀರಿ. ಗೊಬ್ಬರ ಹೇರ್ಲಿಕ್ಕಾಗಲಿ, ಅಡಿಕೆ ಹೇರ್ಲಿಕ್ಕಾಗಲಿ, ಸಣ್ಣ ಪುಟ್ಟ ರೈತಾಕಿ ವರ್ಗ ಕೆಲಸ ಮಾಡಿಸ್ತೀರಿ ಸರ್. ಇವಾಗ ಮುಂಚೆನೇ ಬುಕ್ ಮಾಡಿದ್ರಿ ಸರ್, ಆನ್ಲೈನ್ ರೀತಿಯಿಂದ ಬುಕ್ ಮಾಡಿದ್ದೀರಿ. ಬೆಳಗ್ಗೆ ಎಷ್ಟು ಗಂಟೆಗೆ ಗಾಡಿ ಕೊಟ್ಟಿರಿ ಸರ್ ನಮಗೆ? ಬೆಳಗ್ಗೆ ಎಷ್ಟು ಗಂಟೆ ಗಾಡಿ ಕೊಟ್ಟಿರಿ ಸರ್ ತಾವು ನಮಗೆ ಹತ್ರ? ಬೆಳಿಗ್ಗೆ ಒಂದು 9 ಗಂಟೆ ಗಾಡಿ ಕೊಟ್ಟಿದ್ದೀರಾ. ತಿರ್ಗಾ ನಿಮಗೆ ಸಾಯಂಕಾಲ 7 ಗಂಟೆ ಗಾಡಿ ಸಿಕ್ಕಿದೆ ಸರ್. ಒಂದೇ ದಿನ ರೆಡಿ ಆಗಿದೆ. ಮುಂಚೆನೇ ನೀವು ಬುಕ್ ಮಾಡಿದ್ದೀರಾ. ಅಮೌಂಟ್ ಎಷ್ಟು ಹಾಕಿದಿರಿ ಸರ್ ತಾವು? 2,000 ಅಡ್ವಾನ್ಸ್ ಹಾಕಿದ್ದೀರಿ. ನೀವು ಬೆಳಗ್ಗೆ ನನ್ನ ಗಾಡಿನ 9 ಗಂಟೆಗೆ ರಿಲೀವ್ ಕೊಟ್ಟಿದ್ದೀರಿ. ನಾನು ಸಾಯಂಕಾಲ ನಿಮ್ಗೆ 7 ಗಂಟೆಗೆ ನಾನು ರೆಡಿ ಕೊಟ್ಟಿದ್ದೀನಿ. ಗಾಡಿ ಕೂಡ ಹೊಡೆದಾಡಿರಿ. ಯಾವ ರೀತಿಯಿಂದ ಅನ್ಸುತ್ತೆ ಸರ್ ತಮಗೆ? ರೈತಾಕಿ ವರ್ಗ ಇದನ್ನ ಬಳಸ್ಕೋಬೋದು, ಯಾವ ಥರ ಬಳಸ್ಕೋಬೋದು? ಚೆನ್ನಾಗಿ ಅನುಕೂಲ ಆಗುತ್ತೆ ರೈತಾಪಿ ವರ್ಗದವರಿಗೆ. ಹಾಂ ಸರ್, ಎಲ್ಲ ಅನುಕೂಲ ಆಗುತ್ತೆ. ಅಂದರೆ ಇದರಲ್ಲಿ ಲಿವರ್ ಫೌಲ್ ಸಿಸ್ಟಮ್ ಕೂಡ ಇದೆ, ಹೈಡ್ರೋಲಿಕ್ ಸಿಸ್ಟಮ್ ಕೂಡ ಇದೆ. ಆ ರೀತಿಯಿಂದ ನಿಮ್ಗೆ ರೈತಾಕಿ ವರ್ಗಕ್ಕೆ ಒಂದು ಅಡಿಕೆ ತರೋದಾಗಲಿ ಹಾಗೂ ಗೊಬ್ಬರ ತರೋದಾಗಲಿ ಪ್ರತಿಯೊಂದಕ್ಕೂ ಯೂಸ್ಫುಲ್ ಆಗುತ್ತಲ್ಲ ಸರ್. ನೀವು ಸ್ವಲ್ಪ ಗಾಡಿ ಸ್ಟಾರ್ಟ್ ಮಾಡಿ ಸ್ವಲ್ಪ ಮುಂದೆ ತೊಗೊಳ್ರಿ. ನೋಡ್ಬೋದು, ಇವ್ರದ್ದು ಕಡೂರು ಸೈಡು ಚಿಕ್ಕನಾಯಕನಹಳ್ಳಿ, ಚಿಕ್ಕಮಗಳೂರು ಡಿಸ್ಟಿಕ್ ಬರುತ್ತೆ. ರಿವರ್ಸ್ ಕೂಡ ಹೋಗುತ್ತೆ, ಫಾರ್ವರ್ಡ್ ಕೂಡ ಹೋಗುತ್ತೆ, ಆಯಿಲ್ ಬ್ರೇಕ್ ಕೂಡ ಇದೆ. ಹೈಡ್ರೋಲಿಕ್ ಸಿಸ್ಟಮ್ ಇದೆ ನೋಡ್ಬೋದು. ಫ್ರಂಟ್ ಕೂಡ ಹೋಗುತ್ತೆ. ಬ್ಯಾಕ್ ಬರ್ರಿ. ಈಗ ಹೈಡ್ರೋಲಿಕ್ ಗೇರ್ ಹಾಕ್ರಿ ಸರ್. ಹೈಡ್ರೋಲಿಕ್ ಗೇರ್ ಹಾಕಿ ಲಿಫ್ಟ್ ಮಾಡಿರಿ. ಹೈಡ್ರೋಲಿಕ್ ಸಿಸ್ಟಮ್ ಕೂಡ ಇದೆ ಇದ್ರೊಳಗಡೆ. FZ ಬಕ್ಕಿಗೆ ಅವ್ರು ಮಾಡಿಸಿದ್ದಾರೆ, FZS ಅಂತ ಹೇಳ್ಬಿಟ್ಟು ಬೈಕು. ಹೈಡ್ರೋಲಿಕ್ ಸಿಸ್ಟಮ್ ಕೂಡ ಇದೆ. ಹೈಡ್ರೋಲಿಕ್ ಸಿಸ್ಟಮ್ ಪಂಪ್ ಕೂಡ ಬಂದ್ಬಿಟ್ಟು 310 ಕೆಪಾಸಿಟಿ ಪಂಪ್ ಇದೆ. ಅದಕ್ಕೆ 500 kg ಮಾತ್ರ ಹಾಕೋದು ಸರ್. ಫ್ರಂಟ್ ಹಾಕ್ರಿ ಗೇರ್. ಇದು ಬ್ರೇಕ್ ಹಾಕಿದ್ರಲ್ಲ, ಅದು ಬಿಡ್ರಿ, ಅದು ಕ್ಲಚ್ ಬಿಡ್ರಿ. ಇದು ಫ್ರಂಟ್ ಹಾಕ್ರಿ. ಇವಾಗ ಹೈಡ್ರೋಲಿಕ್ ಮಾಡಿರಿ. ನೋಡ್ಬೋದು, ಹೈಡ್ರೋಲಿಕ್ ಕೂಡ ಇದೆ. ಇದೆಲ್ಲ ಬರೋಬ್ಬರಿ ಹೇಳ್ತಾಳ್ರಿ. ನೋಡ್ಬೋದು, ಹೈಡ್ರೋಲಿಕ್ ಕೂಡ ಆಗ್ತಾಯಿದೆ. ಗೇರ್ ಹಾಕೋರು, ಇನ್ನೊಂದೆರಡು ಗೇರ್ ಹಾಕೋರು. ಬೈಕ್ ನೀವು ಎಷ್ಟು ಗೇರ್ ಹಾಕೊಂಡ್ರೆ ಎಷ್ಟು ಸ್ಪೀಡ್ ಆಗುತ್ತೆ ಸರ್. ಹಾಂ,